ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೋಡ್ ರೇಜ್ ಪ್ರಕರಣಗಳಿಗಂತೂ ಕಡಿವಾಣ ಬೀಳೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದೇವನಹಳ್ಳಿ ಭಾಗದಲ್ಲೂ ಕೂಡ ಮುಂದುವರೆದ ರೋಡ್ ರೇಜ್ ಕೇಸ್. ರಾಂಗ್ ರೂಟ್ ನಲ್ಲಿ ಬಂದ ಬೈಕ್ ಸವಾರನಿಂದ ಟಿಟಿ ಡ್ರೈವರ್ ಮೇಲೆ ಹಲ್ಲೆ ಮಾಡಲಾಗಿದೆ. ಬೈಕ್ ಸವಾರ ಟಿಟಿ ಡ್ರೈವರ್ ಮೇಲೆ ಹಲ್ಲೆ ಮಾಡಿರೋದು. ಆ ದೃಶ್ಯ ಟಿಟಿ ವಾಹನದ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೇವನಹಳ್ಳಿಯ ಫಾಕ್ಸ್ಕಾನ್ ಕಂಪನಿ ಬಳಿ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಫಾಕ್ಸ್ಕಾನ್ ಕಂಪನಿ ಬಳಿ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದ ಟಿಟಿ ವಾಹನ. ಇದೇ ವೇಳೆ ರಾಂಗ್ ರೂಟ್ ಅಲ್ಲಿ ಬಂದ ಬೈಕ್ ಸವಾರ ಟಿಟಿ ವಾಹನ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾನೆ, ಬೈದಿದ್ದಾನೆ, ನಿಂದಿಸಿದ್ದಾನೆ. ಟಿಟಿ ಮುಂದಕ್ಕೆ ಹೋದ್ರೂ ಕೂಡ ಮತ್ತೆ ಹಿಂಬಾಲಿಸಿರೋದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ರಾಂಗ್ ರೂಟ್ ನಲ್ಲಿ ಬಂದಿರುವಂತಹ ಸ್ಕೂಟಿ ಸವಾರನನ್ನು ಗಮನಿಸ್ತಾ ಇದ್ದೀರಿ. ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರುವ ಟಿಟಿ ವಾಹನವನ್ನ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಡ್ಯಾಶ್ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತ ದೃಶ್ಯ ಇದು. ಆತ ಸ್ಕೂಟಿ ಮಾಲೀಕ ಏನಿದ್ದಾರೆ ಅಡ್ಡ ಬರ್ತಾನೆ, ಬೆದರಿಕೆ ಹಾಕ್ತಾನೆ, ನಿಂದಿಸ್ತಾನೆ. ಈ ಟಿಟಿ ವಾಹನದ ಡ್ಯಾಶ್ ಬೋರ್ಡ್ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತ ದೃಶ್ಯದಲ್ಲಿ ಇದೆಲ್ಲವೂ ಕೂಡ ನಾವು ಗಮನಿಸಬಹುದು. ನೋಡಿ, ರಾಂಗ್ ರೂಟ್ ನಲ್ಲಿ ಬಂದಿರುವಂತ 2 ವೀಲರ್ ಮಾಲೀಕ ಏನಿದ್ದಾನೆ ಆವಾಜ್ ಹಾಕಿದ್ದಾನೆ. ಫಸ್ಟ್ ಅವನ ಪಾಡಿಗೆ ಅವನು ಮುಂದೆ ಹೋದ್ರೂ ಕೂಡ ಟಿಟಿ ಚಾಲಕ ಮತ್ತೆ ವಾಪಸ್ ಬಂದಿದ್ದಾನೆ. ಆ ಸ್ಕೂಟಿ ಸವಾರ ಬಂದ ಮೇಲೆ ಆವಾಜ್ ಹಾಕಿರೋದು. ರಸ್ತೆಯಲ್ಲಿ ಟಿಟಿ ವಾಹನ ಅಡ್ಡಗಟ್ಟಿ ಚಾಲಕನಿಗೆ ಬೈಕ್ ಸವಾರ ಥಳಿಸಿದ್ದಾನೆ. ಟಿಟಿ ಚಾಲಕನಿಗೆ 4-5 ಬಾರಿ ಹಲ್ಲೆ ಮಾಡಿದ್ದಾನೆ ಆತ. ಆ ದೃಶ್ಯವನ್ನು ನೀವಿಲ್ಲಿ ಮತ್ತೊಂದು ವಿಂಡೋದಲ್ಲಿ ಗಮನಿಸಬಹುದು. ಇಂಥ ರೋಡ್ ರೇಜ್ ಪ್ರಕರಣಗಳು ಪ್ರತಿನಿತ್ಯವೂ ಒಂದಲ್ಲ ಎರಡಲ್ಲ 3 ಕಡೆಗೆ ಕಂಡು ಬರ್ತಾನೆ ಇರ್ತವೆ. ಆದ್ರೆ ಪೊಲೀಸರ ಮೇಲೆ ಭಯ ಇಲ್ವಾ ಇವರಿಗೆ? ಆಗಾಗ ಪೊಲೀಸರು ಬೀಟ್ ಹೋಗ್ತಿರ್ತಾರೆ, ಹಂಗಿದ್ರೂ ಕೂಡ ನಿಲ್ತಾ ಇಲ್ಲ. ನೋಡಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಎಷ್ಟು ಜನ ಸೇರಿದ್ದಾರೆ ಅಲ್ಲಿ. ಟಿಟಿ ವಾಹನದ ಸಿಸಿ ಕ್ಯಾಮ್ರಾದಲ್ಲಿ, ಆ ಡ್ಯಾಶ್ ಬೋರ್ಡ್ ಕ್ಯಾಮ್ರಾದಲ್ಲಿ ಈ ವಿಜುವಲ್ ಎಲ್ಲವೂ ಸರಿಯಾಗಿದ್ದಕ್ಕೆ ಗೊತ್ತಾಗ್ತಾ ಇದೆ. ಸಾಕ್ಷಿ ಸಮೇತ ಆತನ ವಿರುದ್ಧ ಈ ಕಂಪ್ಲೇಂಟ್ ದಾಖಲಾಗ್ತಿರೋದು. ಬಟ್ ಏನು ಕ್ಯಾಮ್ರಾ ಇಲ್ಲ, ದೃಶ್ಯಗಳು ಸೆರೆ ಆಗ್ಲಿಲ್ಲ ಅಂದ್ರೆ ಯಾರು ತಪ್ಪು ಅಂತ ಹೆಂಗ್ ಕಂಡು ಹಿಡಿಯೋದಕ್ಕಾಗುತ್ತೆ ಅಂತ ನೋಡಿ. ಆತ ಮುಂದೆ ಹೋಗಿದ್ದಲ್ದೆ ವಾಪಸ್ ಬಂದು ಟಿಟಿ ವಾಹನ ಚಾಲಕನ ಮೇಲೆ ಇಷ್ಟೆಲ್ಲ ಹಲ್ಲೆ ಮಾಡ್ತಾನೆ ಅಂದ್ರೆ ಅವನಿಗೆ ಎಷ್ಟು ದಿಮಾಕ್ ಇರಬೇಡ ಅಂತ. ಬಂದಿದ್ದೆ ರಾಂಗ್ ರೂಟು, ಮತ್ತೆ ಬೆದರಿಕೆ ಹಾಕಿದ್ದು, ವಾಪಸ್ ಬಂದು ವಾಹನಕ್ಕೆ ಅಡ್ಡಗಟ್ಟಿ ಹಲ್ಲೆ ಮಾಡಿ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡುವಂಥದ್ದು ಏನಿತ್ತು ಅಂತ. ಇತ್ತೀಚೆಗೆ ಬೆಂಗಳೂರಿನಲ್ಲಂತೂ ಗೂಂಡಾಗಳು ಯಾರು, ಪರೋಡಿಗಳು ಯಾರು, ನಿಜಕ್ಕೂ ರೂಲ್ಸ್ ಫಾಲೋ ಮಾಡೋರು ಯಾರು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಮಟ್ಟಕ್ಕಾಗ್ಬಿಟ್ಟಿದೆ ಪರಿಸ್ಥಿತಿ.